ಬೆಂಗಳೂರಿನಲ್ಲಿ ಮತ್ತೆ ಬಾಂಬ್ ಸದ್ದು ಕೇಳಿ ಬರುವಂತಹ ಚಾನ್ಸಸ್ ಇದೆ. ಕೆಫೆ ನಂತರ ಹೋಟೆಲ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಹೋಟೆಲ್ಗೆ ಬಾಂಬ್ ಇಡ್ತೀವಿ ಅಂತ ಹೇಳಿ ಬೆದರಿಕೆಯ ಪತ್ರವೊಂದು ಬಂದಿದೆ. ಕದಂಬ ಹೋಟೆಲ್ಗೆ ಬಂತು ಬಾಂಬ್ ಥ್ರೆಟ್. ತುಮಕೂರು ರಸ್ತೆಯ ದಾಸರಹಳ್ಳಿಯಲ್ಲಿರುವಂತಹ ಕದಂಬ ಹೋಟೆಲ್ಗೆ ಬಾಂಬ್ ಇಡ್ತೀವಿ ಅನ್ನುವಂತ ಪತ್ರ ಬಂದಿದೆ. ಕದಂಬ ಗಾರ್ಡೇನಿಯಾ ಹೋಟೆಲ್ಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಪತ್ರದ ಮುಖೇನ ಜಾಲಹಳ್ಳಿ ಪೊಲೀಸ್ ಠಾಣೆಗೆ ಪತ್ರ ಬಂದಿದೆ. ಬೆಳಗ್ಗೆ 11:50 ಸುಮಾರಿಗೆ ಈ ಒಂದು ಬೆದರಿಕೆ ಪತ್ರ ಠಾಣೆಗೆ ಬಂದು ತಲುಪಿದೆ. ಹೋಟೆಲ್ನಲ್ಲಿ ಸೀಮಂತ ಕಾರ್ಯಕ್ರಮ ನಡೀತಾ ಇತ್ತು. ಗ್ರಾಹಕರು ಸಿಬ್ಬಂದಿಯನ್ನ ಹೊರಗೆ ಕಳುಹಿಸಿ ಇದೀಗ ಪೊಲೀಸರು ತಪಾಸಣೆಯನ್ನ ಕೈಗೊಂಡಿದ್ದಾರೆ. ಇಡೀ ಹೋಟೆಲ್ ಅನ್ನ ಪೊಲೀಸರು ತಪಾಸಣೆಯನ್ನ ನಡೆಸುತ್ತಿದ್ದಾರೆ. ಬಾಂಬ್ ಸ್ಕ್ವಾಡ್ ಶ್ವಾನ ದಳದಿಂದ ತೀವ್ರ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಮೈಸೂರು ಮೂಲದ ವ್ಯಕ್ತಿಯಿಂದ ಪತ್ರ ಬಂದಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಜಾಲಹಳ್ಳಿ ಠಾಣೆಯಿಂದ ಮೈಸೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಪತ್ರ ಎಲ್ಲಿಂದ ಪೋಸ್ಟ್ ಆಗಿ ಎಲ್ಲಿಗೆ ಬಂದಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಹುಡುಕ್ತಿದ್ದಾರೆ. ಅದರ ಪ್ರಕಾರ ಮೈಸೂರು ಮೂಲದ ವ್ಯಕ್ತಿಯಿಂದ ಪತ್ರ ಬಂದಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಇದೀಗ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನ ಬಳಿಕ ಮತ್ತೊಂದು ಬಾಂಬ್ ಸದ್ದು ಕೇಳಿ ಬರ್ತಾ ಇದೆ. ಕೆಫೆ ನಂತರ ಇದೀಗ ಹೋಟೆಲ್ಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು. ತುಮಕೂರು ರಸ್ತೆಯ ದಾಸರಹಳ್ಳಿಯಲ್ಲಿರುವಂತಹ ಕದಂಬ ಗಾರ್ಡೇನಿಯಾ ಹೋಟೆಲ್ಗೆ ಬೆದರಿಕೆಯ ಪತ್ರವೊಂದು ಬಂದಿದೆ. ಪತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ತಪಾಸಣೆಯನ್ನು ನಡೆಸುತ್ತಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಪೊಲೀಸ್ ಠಾಣೆಗೆ ಬೆದರಿಕೆಯ ಪತ್ರ ಬಂದಿದೆ ಅಂತಂದ್ರೆ ಏನಿದೆ ಅದರಲ್ಲಿ, ಏನ್ ಪತ್ರದಲ್ಲಿ ಯಾವ ರೀತಿ ಬರ್ದಿದ್ದಾರೆ, ಯಾವ ರೀತಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ? ಸುಧಾ, ಇದು ಬೆಳಗ್ಗೆ ಬಂದಿರುವಂತಹ ಪತ್ರ ಸರಿಸುಮಾರು 11:50 ಗಂಟೆಗೆ ಏನು ಜಾಲಹಳ್ಳಿ ಪೊಲೀಸ್ ಠಾಣೆಗೆ ಪತ್ರ ಬರುತ್ತೆ. ಅನಾಮಿಕ ವ್ಯಕ್ತಿ ಪತ್ರವನ್ನ ಕಳಿಸ್ತಾನೆ. ಏನು ದಾಸರಳ್ಳಿ ಬಳಿ ಇರುವಂತಹ ಕದಂಬ ಹೋಟ್ಲ್ ಇದೆ. ಕದಂಬ ಹೋಟ್ಲಲ್ಲಿ ಏನು ಬಾಂಬನ್ನ ಇಟ್ಟು ಅಲ್ಲಿ ಬ್ಲಾಸ್ಟ್ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖವನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಈ ಹಿಂದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು, ಆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ನಾನೇ ಮಾಡಿದ್ದು ಮತ್ತು ಇಲ್ಲಿ ಕದಂಬ ಹೋಟ್ಲಲ್ಲೂ ಕೂಡ ನಾನೇ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ನಿಂದನೆಯನ್ನ ಮಾಡಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿ ಏನು ಪತ್ರವನ್ನ ಬರೆದಿರುವಂತದ್ದು. ಸದ್ಯ ಜಾಲಹಳ್ಳಿ ಪೊಲೀಸರು ಕದಂಬ ಹೋಟೆಲ್ಗೆ ಏನು ಹೋಗಿ ಈಗಾಗಲೇ ಸರ್ಚನ್ನ ಮಾಡ್ತಾ ಇರುವಂತದ್ದು. ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕದಂಬ ಹೋಟೆಲ್ ನಲ್ಲಿ ಒಂದು ಶ್ರೀಮಂತ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮ ಸಲುವಾಗಿ 150ರಿಂದ 200 ಜನ ಅಲ್ಲಿ ಸೇರ್ತಾ ಇದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಜಾಲಹಳ್ಳಿ ಪೊಲೀಸರು ಅಲ್ಲಿ ಎಲ್ಲಾ ರೀತಿಯಾದಂತಹ ಸರ್ಚನ್ನ ಮಾಡಿ ಈಗಾಗಲೇ ಎಲ್ಲರನ್ನೂ ಕೂಡ ಆಚೆ ಸರ್ಚ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತು ಈಗಾಗಲೇ ಕದಂಬ ಹೋಟೆಲ್ ಮಾಲಕರೇನಿದ್ರೆ ಅವರು ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಸಂಶಯ ಪಟ್ಟಿರುವಂತದ್ದು. ಯಾಕಂದ್ರೆ ಹಿಂದೆ ಕೂಡ ಇದೇ ರೀತಿಯಾಗಿ ಬೆದರಿಕೆಯ ಪತ್ರ ಬಂದಿತ್ತು. ಆ ಸಂದರ್ಭದಲ್ಲಿ ಮೈಸೂರು ಮೂಲದ ವ್ಯಕ್ತಿಯಿಂದ ಬೆದರಿಕೆ ಪತ್ರ ಬಂದಿತ್ತು. ಅವನ ಮೇಲೆ ನಮಗೆ ಶಂಕೆ ಇದೆ ಅಂತ ಆರೋಪವನ್ನು ಕೂಡ ಈಗಾಗಲೇ ಕದಂಬ ಹೋಟೆಲ್ ಮಾಲಕರು ಮಾಡ್ತಾ ಇರುವಂತದ್ದು. ಸದ್ಯ ಜಾಲಹಳ್ಳಿ ಪೊಲೀಸರು ಯಾರಿಂದ ಪತ್ರ ಬಂತು, ಎಲ್ಲಿಂದ ಬಂತು ಮತ್ತು ಈ ಹಿಂದೆ ಪತ್ರವನ್ನ ಕೊಟ್ಟವ್ರ ಬಗ್ಗೆ ವಿಚಾರಣೆಯನ್ನ ತಿಳ್ಕೊಂಡು ತದನಂತರವಾಗಿ ಯಾರು ಪತ್ರವನ್ನ ಬರ್ದಾರ ಅನ್ನೋದ್ರ ಬಗ್ಗೆ ಕೂಡ ಹುಡುಕಾಟವನ್ನ ನಡೆಸಲಿದ್ದಾರೆ. ಸುಧಾ, ಬಸವರಾಜ್, ಈಗ ಪತ್ರ ಬಂದಿದೆ ಸ್ಟೇಷನ್ಗೆ, ಬಟ್ ಎಲ್ಲಿಂದ ಬಂದಿದೆ ಅನ್ನೋದ್ರ ಮಾಹಿತಿ ಏನಾದ್ರೂ ಇದೆಯಾ? ಜೊತೆಗೆ ಪೊಲೀಸರನ್ನ ಯಾವ ರೀತಿ ಅದರಲ್ಲಿ ಥ್ರೆಟ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ? ಸುಧಾ, ಪ್ರಮುಖವಾಗಿ ನೋಡೋದಾದ್ರೆ ಈ ಹಿಂದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಆ ಬಾಂಬ್ ಬ್ಲಾಸ್ಟ್ ಅನ್ನ ನಾನೇ ಮಾಡಿದ್ದೀನಿ ಎನ್ನುವಂತ ಲೈನ್ ಅನ್ನ ಹಾಕಿ ಉಲ್ಲೇಖವನ್ನ ಮಾಡಿ ಬರ್ದಿರುವಂತದ್ದು. ಜೊತೆಗೆ ಇಲ್ಲಿನೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ, ಇಲ್ಲಿನ ಸಾಕಷ್ಟು ಜನರ ಪ್ರಾಣಹಾನಿ ಮಾಡ್ತೀನಿ ಎನ್ನುವಂಥದ್ದು. ಜೊತೆಗೆ ಪೊಲೀಸರ ಮೇಲೆ ನಿಂದನೆಯನ್ನ ಮಾಡಿ ಬರೆದಿರುವಂತ ಪತ್ರ ಇದು. ಯಾಕಂದ್ರೆ ಯಾರು ನನ್ನನ್ನ ಇದು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿರುವಂತದ್ದು. ಅದೇ ನಿಟ್ಟಿನಲ್ಲಿ ನಾನು ಕದಂಬ ಹೋಟ್ಲಲ್ಲಿ ಬಾಂಬನ್ನ ಬ್ಲಾಸ್ಟ್ ಮಾಡ್ತೀನಿ, ನನ್ನನ್ನ ಯಾರು ತೆಗಿಯಕ್ಕಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿ ಸದ್ಯ ಏನು ಜಾಲಹಳ್ಳಿ ಪೊಲೀಸ್ ಠಾಣೆಗೆ ಪತ್ರವನ್ನ ಬರೆದಿರುವಂತದ್ದು. ಆ ಆರೋಪಿ ಯಾರು, ಪತ್ರವನ್ನ ಬರೆದಂತ ವ್ಯಕ್ತಿ ಯಾರು, ಹಿಂದೆ ಮೈಸೂರು ಮೂಲದ ಒಬ್ಬ ವ್ಯಕ್ತಿಯ ಮೇಲೆ ಶಂಕೆ ಇದೆ ಅಂತ ಕದಂಬ ಹೋಟ್ಲ್ ಅವರು ಏನು ಈಗಾಗಲೇ ಆರೋಪ ಮಾಡಿದ್ದಾರೆ. ಆ ವ್ಯಕ್ತಿಯನ್ನ ಕರೆಸಿ ವಿಚಾರಣೆ ಮಾಡುವಂತದ್ದು ಮತ್ತು ಈ ಪತ್ರ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ಜಾಲಹಳ್ಳಿ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.